ಈಗ ರಾತ್ರಿ ಊಟಕ್ಕೆ ನೋಡ್ರಿ ಇನ್ನು ಚಪಾತಿ ಅದಾವೆ ಫ್ರೆಂಡ್ಸ. ಹಾಗೆ ಶೇಂಗಾ ಹೋಳ್ಗೆ ಮನೆ ಮಾಡಿದ್ದು ನೋಡ್ರಿ ಶೋದವ ಅರ್ಧ ಆಗಲೇ ನಾನು ತಿಂದೀನಿ. ಈಗ ಬೇಳೆ ಸಾರು ಮಾಡೀನಿ. ಪಲ್ಯ ಐತ್ರಿ ನಾ ಮಧ್ಯಾಹ್ನ ಇಬ್ಬರೇ ಇರ್ತೀವಿ. ಬೆಳಗ್ಗೆ ಮಕ್ಕಳು ಬುತ್ತಿ ಕಟ್ಕೊಂಡು ಹೋದ್ರೆ ಸಂಜೆಗೆ ಬರ್ತಾರ. ಕಮ್ಮಿ ಮಾಡಿದ್ರೆ ಅಯ್ಯಯ್ಯ ಅನ್ನೋದು ಉಳಿಲಿಲ್ಲಪ್ಪ ಅನ್ನಂಗೆ ಅನ್ಸುತ್ತಾ. ಮತ್ತು ಬದ್ನಿಕಾಯಿ 4 ಮಾಡಿದ್ರೆ ಕಮ್ಮಿ ಆಕೈತ್ರಿ, 6 ಮಾಡಿದ್ರೆ ಹೆಚ್ಚಾಗುತ್ತೆ. ಈ ಥರ ಸಿಚುವೇಶನ್. ಹಾಗಾಗಿ ಎಲ್ಲನೇ ಮಾಡಿಬಿಟ್ನೆ ಕಡೆ. ಸಂಜೆಗೂ ಈಗ ಪಲ್ಯ ಚಪಾತಿ ಆಗುತ್ರಿ. ಹಾಗೆ ಬಿಸಿ ಅನ್ನ ಮತ್ತು ಸಾರು ಮಾಡೀನಿ. ಸದ್ಯಕ್ಕೆ ಬ್ಯಾಳೆ ಸಾರು ಮಸ್ತಾಗೈತ್ರಿ. ಬಿಸಿ ಬಿಸಿ ಅನ್ನ. ಚಪಾತಿ ಹಾಕೊಳ್ಳೇನು ಅನ್ನ ಸಾರು ಅಂತೀರಿ ಪಿಲ್ಲ ನೀನು? ಹಾಂ, ಅವನಿಗೆ ಚಪಾತಿ ಆಮಟೆ ಅಂತ್ರಿ, ಈಗ ಅನ್ನ ಸಾರು ಅಂತ್ರಿ ಈಗ ಕೊಡ್ತೀನಿ ರೀ. ಬೆಳಗ್ಗೆ ಲಾಗ್ ಶುರು ಮಾಡಕತ್ತೀನಿ ನೋಡ್ರಿ. ಅವಲಕ್ಕಿ ಮಾಡೀನಿ, ಶೇವು ನಾಷ್ಟ. ನಮ್ಮ ಯಜಮಾನಪ್ಪ ವೈಟ್ ಆ್ಯಂಡ್ ವೈಟ್ ಎಮ್ ಎಲ್ ಎ ಸಾಹೇಬ್ರು ಕಂಡಂಗೆ ಕಾಣ್ತಾರೆ ರೀ. ಬಿಸಿ ಅದಾರ ಫೋನ್ದಾಗ ಸದ್ಯಕ್ಕೆ. ನಾಷ್ಟ ತಿನ್ರಿ. ನೀರಿಂದು ಒಂದು ಅಬ್ರು ಭಾಳ ನಡೆದು ಬಿಟ್ಟೈತ್ರಿ. ಇದು ಇಟ್ಕೊಂಡಿದ್ದು ಒಳ್ಳೇದೇ ಆಯ್ತು ನೋಡ್ರಿ. ಹಳೆ ಮನೆ ಇದ್ದಾಗ 2 ಇದ್ದು ಬ್ಯಾರಲು. ಸೊ ಒಂದು ಹಾಕಿದ್ದೆ ನಾನು, ಇನ್ನೊಂದು ಎಕ್ಸ್ಟ್ರಾ ಇರಲಿ ಅಂತ ಇಟ್ಕೊಂಡಿದ್ದೆ. ಆ ಮನೆಗೂ ಯೂಸ್ ಆಯಿತು. ಇಲ್ಲಿ ಯೂಸ್ ಆಗಲ್ಲ ಅಂತ ಅಂದ್ಕೊಂಡಿದ್ದೆ ಆಲ್ಮೋಸ್ಟ್ ಅಲ್ಲ. ಅವು ಅಂಥವು ಏನೋ ಹಾಸಿಗೆ ಪಾಸಿಗೆ ಹಾಕಿ ಇಲ್ಲಿ ಇಟ್ಟಿದ್ದೇವ್ರಿ ಬೆಡ್ರೂಮ್ದಾಗ. ನೀರಿಂದ ಇಷ್ಟು ಹೈರಾಣಾಗಕತ್ತಾನೆ, ಅದನ್ನ ತೆಗೆದು ಯೂಸ್ ಮಾಡಕತ್ತೀವಿ. ಆದ್ರೆ ತಳಗಡೆ ಸ್ವಲ್ಪ ನೀರು ಹಂಗೆ ನಿಂದಿರ್ತಾವೆ ನೋಡ್ರಿ. ಸ್ಮೆಲ್ ಬಂದಂಗೆ ಆಗುತ್ತೆ, ಒಂಥರ ಗಟ್ಟರ್ ವಾಸನೆ ಬಂದಂಗೆ ಆಗುತ್ತೆ. ಇದು ದೊಡ್ಡದಾಗುತ್ತೆ ರೀ ಬ್ಯಾರಲ್ಲ. ಇಲ್ಲಿ ತೊಳ್ಯಾಕ ಮಾಡೋಕ್ಕೂ ಅಡ್ಜಸ್ಟ್ ಆಗವಲ್ತು. ಈ ಸದ್ಯಕ್ಕೆ ಬಾತ್ರೂಮ್ ನೋಡೋಕೆ ಹೋಗ್ಬೇಡ್ರಿ, ಎಲ್ಲ ಸ್ವಲ್ಪ ಮೆಸ್ಸಿ ಆಗೈತಿ. ಬಟ್ ನೀರು ತುಂಬಿಟ್ಟಿವ್ರಿ. ಮುಂಜಾನೆ ಎದ್ದು ಬಚ್ಚಲ್ದಾಗನೇ ಕುಂದ್ರದಾಗಲ್ಲ. ಮಕ್ಕಳು ಶನಿವಾರ ಐತ್ರಿ, ಸಾಲಿಗೆ ಹೋದ್ರು. ಅವರು ಬಿಸ್ಕಿಟನ್ನೇ ತಿಂತೀವಂದ್ರು 60 ರೂಪಾಯಿ ಕೊಟ್ಟ ಮನುಷ್ಯಾಗ. ಸೊ ಇವಾಗ ನಮ್ಮ ಇಬ್ಬರಿಗೂ ಅವಲಕ್ಕಿ ಮಾಡ್ಕೊಂಡಿನಿ. ಮಕ್ಕಳು ಬರೋಸತ್ತಿಗೆ ಅಡುಗೆನ ಮಾಡ್ತೀನಿ. ಮಮ್ಮಿ ಕೊಟ್ಟಿದ್ದು ಶೇವ್ ರೀ. ಬಜ್ಜಿಗೆ ಅದ್ರ ಮ್ಯಾಗ ಮುಚ್ಚಿಟ್ಟಿದ್ದೆ ಅಲ್ಲಿನ ಮ್ಯಾಗ. ಈಗ ನಾಷ್ಟ ಪುರ್ಸತ್ತಿಗಿಲ್ಲದ ಚಹಾ ಬೇಕು ನಮ್ಮ ಮನೆಯವ್ರಿಗೆ. ಚಹಾ ಹಾಕಿಡ್ತೀನಿ. ಹಂಗೆ ಲಗುಟ್ ಎದ್ದಿದ್ದು ನೋಡ್ರಿ. ಮಕ್ಕಳು ಓದ್ಬಿಟ್ಟನೆ ಹಿಂದಲೇ ಬಾಂಡೆ ತಿಕ್ಕೊಂಡೆ. ಅದೊಂದು ಬೇಷ್ ಆಯ್ತು ನೋಡ್ರಿ. ಇಲ್ಲಿಕ ಚಂತನ ಸಿಂಕಿನೇ ಬಾಂಡೆ ಇರ್ತಾವೆ. ಇಲ್ಲಿ ನೀರಿದ್ದಾಗ ಬಾಂಡೆ ತಿಕ್ಕಿದ್ರೆ ಸ್ವಚ್ಛ ಆಗಿಬಿಡ್ತಾವ್ರಿ. ಆಮೇಲೆ ಇಸಿ ನೀರು ತಂದು ತುಂಬಿಕೊಂಡು ಮಾಡ್ಬೇಕಂದ್ರೆ ಆಗೋದೇ ಇಲ್ಲ. ಭಾಳ ಹೈರಾಣ ಆಗ್ಬಿಡ್ತೀರಿ ಫ್ರೆಂಡ್ಸ. ಹಾಗಾಗಿ ಈಗ ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡ್ಕೋತೀನಿ ಇದನ್ನು. ಯಾಕಂದ್ರೆ ಅವ್ರಿಗೂ ಲೇಟ್ ಆಗುತ್ತೆ ಅಂತೇಳಿ ಇದು ಮಾಡಿದೆ. 8:30 9 ಆಗೈತ್ರಿ ಟೈಮ. ಸ್ವಲ್ಪ ಹಾಲು ಕಾಸಿ ಆಮೇಲೆ ಅದಕ್ಕೆ ಸಕ್ಕರೆ ಚಾಪುಡಿ ಹಾಕ್ತೀನಿ ರೀ. ಚಹಾ ಮಾಡ್ತೀನಿ. ಇವತ್ತು ನಿಮ್ಮ ಮನೆ ನಾಷ್ಟ ಏನು ಮಾಡಿರಿ ಕಮೆಂಟ್ ಮಾಡಿ ಹೇಳ್ರಿ. ಈಗ ನಾನು ನಾಷ್ಟ ಹಾಕೊಂತೀನಿ ನೋಡ್ರಿ. ಮೊಸರು, ಅವಲಕ್ಕಿ, ಶೇವು ಜೊತೆಗೆ ಯಜಮಾನ್ರಿ ಚಹಾ ಸೋಸ್ಕೊಟ್ಟೆ. ನಾನು ಹಂಗೆ ಸೋಸ್ಕೊಂಡು ಬಂದೀನಿ ರೀ. ಇನ್ನೇನು ಮತ್ತೆ ಅಲ್ಲಿ ಕುದಿಸ್ಲಿಕ್ಕೆ ಕಪ್ಪಾಗಿತ್ತು ಅಂತೇಳಿ ಚಹಾ ಟೇಸ್ಟು ಹೋಗ್ಬಿಡ್ತ್ರಿ ಅದು. ಈಗ ಅವ್ರು ಡ್ಯೂಟಿಗೆ ಹೊಂಟ್ರು. ಈಗ ನೀವಂತೂ ನೋಡ್ರಿ ಅಂದ್ರೆ ನಾಷ್ಟ ಮಾಡಿ ಮಕ್ಕಳು ಬರೋತನ ಎಷ್ಟಾಗುತ್ತೆ ಅಷ್ಟು ಉಳಿದ ಕೆಲಸ ಮಾಡೋದು. ಹುಡುಗರು ಕ್ಯಾಮ್ರಾ ಚಾಲು ಮಾಡಿ ಮಮ್ಮಿ ವಿಡಿಯೋ ಚಾಲು ಆಗೈತಿ ಮಾತಾಡು ಏನೂ ಹೇಳೋದೇ ಇಲ್ರಿ. ಹೇಳಿದ ತಕ್ಷಣನೇ ಅದೊಂದು ಹಿಡ್ಕೊಂಡು ನಿಂತು ಬಿಡ್ತಾರ. ಈಗ ಹಿಟ್ಟು ನಾದಾತಿ ನೋಡ್ರಿ ಫ್ರೆಂಡ್ಸ್. ಸ್ವಲ್ಪ ದಪ್ಪ ಆಗೈತ್ರಿ ಇದು ಹಿಟ್ಟು. ದಪ್ಪ ಬಿಸ್ಯಾರ ದಮ್ಮ ಬಿಸ್ಯಾರ ನೀವೇನಂತೀರಿ ನೋಡ್ರಿ. ಈಗ ನಾದಿಟ್ನೆ ಅಂದ್ರೆ ನಮ್ಮ ಯಜಮಾನ್ರು ಬಂದು ಚಪಾತಿ ಬಿಸಿವ ಮಾಡ್ತೀನಿ ರೀ. ಸಾಲಿಗೆ ಹೋಗಿ ಬಂದ್ರು ಆಲ್ರೆಡಿ. ಬಂದ್ರೇನು ಪಪ್ಪ? ಈಗ ನಾದಿಟ್ನೆ ಅಂದ್ರೆ ಚಲೋತ್ನಾಗ ನೆನಿತೈತಿ. ಬಿಸಿ ಅವ್ರು ಬಂದ್ಮ್ಯಾಗ ಮಾಡ್ಕೊಂಡು ತಿಂದ್ರಾಯ್ತು. ಮಾಡಿಟ್ಟು ಕುಂದ್ರೋದಕ್ಕಿಂತ ಯಾವಾಗಾರ ಅಲ್ಲಿ ಮಾಡೋದ ತಂಗಳು ಹಾರಿದು ಮಾಡಿಟ್ಟು ಆರಿದು ಕೊಡೋಕಿನ ಬಿಸಿ ಕೊಡೋದು ಲೇಸ್. ದಿನ ಸಾಲಿಗೆ ಹೋಗೋತ್ನೇ ಮಾಡಬೇಕಾಗಿತ್ತು. ನಾಷ್ಟ ಮಾಡಿ ತಿಂದು ಹೋಗ್ತಿದ್ರು ಯಜಮಾನ್ರು. ಮಕ್ಕಳ ಸಂಬಂಧ 11:30 ಅಷ್ಟೊತ್ತಿಗೆ ಪಲ್ಯ ಚಪಾತಿ ಮಾಡಾಬಿಡ್ತಿದ್ನೆ.
ಒಮ್ಮೊಮ್ಮೆ ನಾನು ಆರ್ಡ್ರ್ ಹಾಕಕ್ಕೆ ಹೋಗ್ತೀನಿ ಹೋಗಿ ಬಂದ್ಮೇಲೆ ಮಾಡಕ್ಕೆ ಬೇಸರ ಅಂತ ಒಮ್ಮೆ ಮಾಡಿಬಿಡ್ತೀನಿ. ಯಾಕಂದ್ರೆ ಹಂಚು ಡಬಲ್ ಸರಿ ಎಲ್ಲಿ ಕಾಯಿಸ್ಬೇಕಂತೇಳಿ ಶನಿವಾರ ರವಿವಾರ ಬಿಸಿವ ಮಾಡ್ತೀನಿ. ಮಕ್ಕಳು ಮನೆಯಾಗ ಇರ್ತಾರಲ್ಲ ಹೊಸರಿಗೆ ಒತ್ತಟ್ಟಿ ಮಾಡಿಕೊಟ್ನಂದ್ರೆ ಸೇರಿ ಆಗ್ಬಿಡುತ್ತೆ. ಆ ಕಡೆ ಚಿಂತಿಲ್ಲ. ಸಣ್ಣ ಇತ್ತಂದ್ರೆ ಚಲೋ ಗೋದಿರಿ ಚಪಾತಿ ತುಟ್ಟಿಲೆ ತಿನ್ಬೇಕು. ಆ ಥರ ಆಗ್ತಾವೆ. ಸ್ವಲ್ಪ ದಪ್ಪ ಆದ್ರೆ ಹೈರಾಣ ನೋಡಿರಿ. ನೀನು ಭಾಳ ಥರ ಇದು ಮಾಡಬೇಕು, ನಾದಿಡ್ಬೇಕು. ಅರ್ಜೆಂಟಿ ಮಾಡ್ತಂದ್ರೆ ಚಪಾತಿ ಮಾತು ಕೇಳಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ನೋಡಿ ನಮ್ಮ ಫ್ಯಾಮಿಲಿ ಭಾಳ ಜನ ಇರುವಂಥ ಫ್ಯಾಮಿಲಿ ನಮ್ಮ ಚಾನಲ್ದಾಗ ಎಲ್ಲ ರೀತಿ ವಿಡಿಯೋ ಹಾಕಕತ್ತೀನಿ. ಎಲ್ಲನೂ ಆಗ್ಯಾವ್ರಿ. ಎಂಗೇಜ್ಮೆಂಟ, ಮದುವೆ, ಕುಬೂಸ, ಆಮ್ಯಾಗ ತೊಟ್ಟಲ್ ಕಾರ್ಯಕ್ರಮ, ಪ್ರತಿಯೊಂದನ್ನು ಕೂಡ ಮಂತ ನೋಡಕ್ಕೆ ಹೋಗೋದು, ನಮ್ಮ ಸೃಷ್ಟಿದ ಮಂತ ನೋಡಕ್ಕೆ ಹೋಗೋದು ವಿಡಿಯೋ ಮಾಡಿ ಹಾಕಿ ನಾವು ಎಲ್ಲ ಫ್ಯಾಮಿಲಿ ಮೆಂಬರ್ಸು ಅಷ್ಟರು ಕುಂತು ನೋಡುವಂಥ ಚಾನಲ ನಮ್ಮದು. ನಾವೇನು ಅಂಥದ್ದೇನು ಜನರಿಗೆ ಕಂಫರ್ಟಬಲ್ ಆಗದೆ ಇರೋ ಥರ ವಿಡಿಯೋ ಮಾಡೋದು ಏನೂ ಹಾಕಲ್ಲ. ನಮ್ಮದು ಒಟ್ಟ ಫ್ಯಾಮಿಲಿ ಬ್ಲಾಗ್ ಒಂಥರ. ಸೊ ಸಪೋರ್ಟ್ ಮಾಡಿರಿ, ಇಷ್ಟೇ ಕೇಳ್ಕೊಳೋದು. ನಾವು ಮಾಡುವಂಥ ಕೆಲಸ ದೊಡ್ಡದಿರಲಿ ಸಣ್ಣದಿರಲಿ ನಮ್ಗೆ ಒಂದು ತನ್ನ ಕೊಡುತ್ತಲ್ಲ ಅದು ನಮ್ಗೆ ದೇವ್ರು ಇದ್ದಂಗೆ. ಅದ್ರ ಬಗ್ಗೆ ನಮ್ಗೆ ಏನು ಬೇಜಾರಂತ ಅನ್ಸಂಗಿಲ್ಲ. ಯಾವುದೇ ಆಗಲಕ್ಕ ಸಮಾಜದೊಳಗೆ ಎಲ್ಲ ಥರ ಜನರು ಇರ್ತಾರೆ, ಎಲ್ಲ ಥರ ಕೆಲಸ ಇರ್ತಾವೆ. ಎಲ್ಲರೂ ಒಂದು ದೊಡ್ಡ ದೊಡ್ಡ ಉದ್ಯೋಗ ಮಾಡಿದ್ರೆ ಸಣ್ಣ ಪುಟ್ಟ ಉದ್ಯೋಗ ಮಾಡೋರಿದ್ರೇ ಎಲ್ಲರದ್ದು ನಡೀತೈತಿ. ಒಂದು ಕಾಲ ಹಾಕೊಂಡು ಚಪ್ಪಲಿಂದ ಹಿಡ್ಕೊಂಡು ಒಂದು ತಲೆಗೆ ಬಾಚ್ಕೊಳ್ಳೋಂಥ ಹಣಿಗೆಯಿಂದ ಹಿಡ್ಕೊಂಡು ಎಲ್ಲರೂ ಎಲ್ಲ ಥರ ಉದ್ಯೋಗ ಮಾಡಿದ್ರೇ ಒಂದು ಮನುಷ್ಯ ಬದುಕೋದಕ್ಕೆ ಸಾಧ್ಯ ಆಗುತ್ತಾ. ಎಲ್ಲರೂ ನಾನು ಹೈಪೇನೆ ಮಾಡ್ತೀನಿ ಅಂತಂದ್ರೆ ನಮ್ಗೆ ದಿನನಿತ್ಯ ಬಳಸುವಂಥ ಒಂದು ಸಾಮಾನಾಗಿರ್ಬೋದು, ಒಂದು ಕಾಯಿಪಲ್ಯ ಆಗಿರ್ಬೋದು, ಒಂದು ಕಿರಾಣಿ ದಿನಸಾಗಿರ್ಬೋದು, ಒಂದು ಹೌದು ಒಂದು ಅಲ್ಲ, ಎಲ್ಲ ರೀತಿಯಿಂದನೂ ಜನ ಇರೋದ್ರಿಂದನೇ ಎಲ್ಲರದ್ದು ಜೀವನ ನಡೆಯಕತ್ತೈತಿ. ಸೊ ನಾವು ಮಾಡೋಂಥ ಕೆಲಸ ಒಬ್ರಿಗೆ ಸೇರಿಕೆ ಬರುತ್ತೆ, ಒಬ್ಬೊಬ್ರಿಗೆ ಸೇರಿಕೆ ಬರೋಂಗಿಲ್ಲ. ಅದು ಇನ್ನೊಬ್ರು ಏನು ಮಾಡ್ತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ. ಬಟ್ ನಮ್ದು ಏನೈತಲ್ಲ ನಾವು ಬಿಡಕ್ಕೆ ಹೋಗಬಾರ್ದು. ಇಷ್ಟೇ ನೋಡ್ರಿ. ಬೇಜಾರಾಗುತ್ತೆ ಒಂದೊಂದು ಸರಿ, ಒಂದೊಂದು ಟೈಮ್ದಾಗ ಇಷ್ಟು ಹರ್ಟ್ ಆಗಿರ್ತದ ಹೇಳೋಕ್ಕಾಗಂಗಿಲ್ಲ. ಆದ್ರೂ ನಮ್ಮದು ಕೆಲಸನೇ ಅದೇ ಇರ್ತೈತಲ್ಲ. ಈಗ ಒಂದು ಅಂಗನವಾಡಿ ಟೀಚರ್ಗೂ ಕೂಡ ಏನೇನೋ ಹೆಂಗೆಂಗೋ ಮಾತಾಡ್ತಿರ್ತಾರ. ಅದನ್ನೆಲ್ಲ ಸಹಿಸ್ಕೊಂಡು ಮಾಡಲೇಬೇಕು. ಯಾಕಂದ್ರೆ ಅದು ನಮ್ಮದು ಹೊಟ್ಟಿಪಾಡ ಬಿಟ್ರೆ ನಡೆಯಂಗಿಲ್ರಿ, ಹೌದಿಲ್ರಿ. ಈಗ ಒಂದೇನೋ ಬಟ್ಟೆ ಹಾಕೊಂತೀವಿ, ಯಾರೋ ಮನೆಯವ್ರು ಇಷ್ಟಪಡಲಿಲ್ಲ, ಯಾರೋ ನೋಡಿದ್ರೆ ಇಷ್ಟಪಡಲಿಲ್ಲ ಅಂದ್ರೆ ಅದನ್ನ ಒಕ್ಕಟ್ಟು ಬಿಡ್ಬೋದು. ಈಗ ಒಂದು ಉದ್ಯೋಗ ಮಾಡ್ತೀವಿ ಅಂತಂದ್ರೆ ಅದನ್ನ ಹೆಂಗೆ ಬಿಡೋಕ್ಕಾಗುತ್ತೆ ಹೇಳ್ರಿ? ಯಾರಿಗೂ ಬಿಡೋಕ್ಕಾಗಲ್ಲ. ಒಂದು ಎಲ್ಲೇ ಹೋಗ್ರಿ, ನೀವು ಒಂದು ಕಂಡಕ್ಟರ್ ತೊಗೋರಿ, ಡ್ರೈವರ್ ತೊಗೋರಿ, ಒಂದು ನರ್ಸ್ ತೊಗೋರಿ, ಒಂದು ಡಾಕ್ಟರ್ ತೊಗೋರಿ, ಎಲ್ಲರಿಗೂ ಈ ಸಮಸ್ಯೆ ಬರವ. ಎಲ್ಲರಿಗೂ ಎಲ್ಲ ಥರದಿಂದ ಅನ್ನಾರ. ನಮ್ದು ಯೂಟ್ಯೂಬ್ ಅಂತಂದ್ರೆ ಕಮೆಂಟ್ ಹಾಕೋದು ಬಾಕ್ಸ್ ಓಪನ್ ಇರ್ತೈತಿ. ಕಮೆಂಟ್ ಯಾರೂ ಹಾಕ್ಬೋದು ಎಲ್ಲಿ ಬೇಕು ಅಂತ. ಹಂಗಾಗಿ ಒಮ್ಮೆ ಇಂಥವು ಬರ್ತಿರ್ತಾವ. ಬೇಜಾರಾಗುತ್ತಾ? ಇಲ್ಲಾಂದ್ರೆ ಸುಳ್ಳಾಗುತ್ತಾ? ಬೇಜಾರಾಗುತ್ತಾ? ಏನೇನೋ ಅನ್ಸುತ್ತಾ? ಯಾಕಂದ್ರೆ ನಮ್ಮ ಕಷ್ಟಕ್ಕೊಂದು ಆಗುತ್ತಂತ ಮಾಡಕತ್ತೀವಿ. ನಮ್ಗೆ ಕಷ್ಟ ಇರ್ಲಿಕ್ಕೆ, ನಮ್ಗೆ ಅದ್ರದ್ದು ಅವಶ್ಯಕತೆ ಇರ್ಲಿಕ್ಕೆ ನಾವು ಯಾಕೆ ಮಾಡಕ್ಕೆ ಹೋಗಿದ್ವಿ. ಹಂಗಾಗಿ ನಮ್ಗೆ ಅವಶ್ಯಕತೆ ಐತಂದ್ರೆ ತಲೆ ಕರ್ಸೋಣಕ್ಕೆ ಹೋಗ್ಬಾರ್ದು. ಯಾವುದೋ ಉದ್ಯೋಗ ಇರಲಿ, ನಮ್ಗೆ ತೂಗುತ್ತಪ್ಪ ಅಂದ್ರೆ ನಾವು ಅದನ್ನು ಮಾಡಬೇಕು. ನಿಮಗೆ ಮಾತಾಡೋದ್ರಾಗ ನಮ್ಗೆ ಇಟ್ಟು ಅದಿದ್ದಾಯ್ತು ನೋಡ್ರಿ. ಎಷ್ಟು ಚಂದ ನಾವು ಮಿಜ್ಜಿ ಇಟ್ಟು ನಾಡ್ತೀವಲ್ಲ ಅಷ್ಟು ಚಂದ ಚಪಾತಿ ಬರ್ತಾವ್ರಿ ಫ್ರೆಂಡ್ಸ್. ಓಕೆ, ಇದನ್ನು ಏನೋ ಸ್ವಲ್ಪ ಮಿಜ್ಜಿ ಇದ್ರ ಮ್ಯಾಗ ಮುಚ್ಚಿಟ್ಬಿಟ್ವಿ ಅಂದ್ರೆ ಚಲೋ ಹೊತ್ತಾಗ ನೆನಿತೈತೆ ನೋಡ್ರಿ. ಆಮೇಲೆ ಸಿಗ್ತೀವಿ. ಮಾಜ ಖರ ತುಜ ಖರ. ಅಪ್ಪ ಮಕ್ಕಳು ಹೊಟ್ಟೆ ತುಂಬ ಬಿಸಿ ಬಿಸಿ ಚಪಾತಿ ಮಾಡಿಕೊಟ್ಟಿನ್ರಿ. ಊಟ ಮಾಡ್ಯಾರ. ಈಗ ಉಳ್ಳಾಡಕತ್ತಾರ. ಪಿಂಕ್ಲ ನೋಡ್ರಿ ಊಟ ಮಾಡಿ ಹೆಂಗೆ ಹಂಗಿದಂಗೆ ಇಟ್ಟು ಹೋಗ್ಯಾರ. ಸೊ ಒಂದು ಕಾಲ್ ಅಟೆಂಡ್ ಮಾಡ್ದೀನಿ ರೀ ನಾನು ಕಸ್ಟಮರ್ದು. ಈಗ ಇಷ್ಟು ಹಿಟ್ಟು ಓದೈತ್ರಿ. ಇದನ್ನು ಸ್ವಲ್ಪ ಮಿದ್ದಿ ನೋಡ್ರಿ. ಆವಾಗ ನಾದಿಟ್ಟಿದ್ನಲ್ಲ ಎಷ್ಟು ಮೆತ್ತಗಾಗ್ಯದ ಅಂತೇಳಿ. ಸ್ವಲ್ಪ ಲೇಟ್ ಹಿಡಿತೈತ್ರಿ. ಇದನ್ನು ಒಂದು ಬಾಕ್ಸ್ನಾಗೆ ಇಟ್ಬಿಡ್ತೀನಿ ರೀ. ಇಷ್ಟು ಉಳಿತು. ಸುಮ್ಮನೆ ಯಾಕೆ ಹೆಚ್ಚಿಗೆ ಮಾಡಿ ತಂಗಳು ತಿನ್ನೋದಂತೇಳಿ ಮಾಡೋಕ್ಕೆಲ್ಲ ಹಂಗೆ ಒಂದು ಹೆಚ್ಚಿಗೆ ಮಾಡೀನಿ ರೀ. ಸಂಜೆ ಮಾಡಿನೂ ಬರ್ತಾವಂತೇಳಿ ಚಪಾತಿ ನೋಡ್ರಿ. ಶೇಂಗಾ ಹೋಳಿಗೆ ನೋಡ್ರಿ. ಅಪ್ಪ ಮಕ್ಕಳು ಒಂದು ತಿನ್ನಲ್ಲ ಆಗ್ಯಾರ. ನಾನಾ ತಿಂದು ಖಾಲಿ ಮಾಡಬೇಕು. ಸುಮ್ಮ ಬಿಡಬಾರ್ದು ಅಂತೇಳಿ ಮಾಡಿ ನೋಡ್ರಿ ಶೇಂಗಾ ಹೋಳಿಗೆನ. ಶೇಂಗಾ ಉಂಡಿನಲ್ಲಿ ಮಾಡಿ ಇಟ್ಟೀನಿ. ಒಬ್ಬರು ಒಂದು ಮುಟ್ಟಕ್ಕೆ ತಯಾರಿಲ್ಲ. ಇದು ಕೂಡ ತುಪ್ಪಿದ್ರೆ ಮಸ್ತಾಗುತ್ತೆ ರೀ. ಬಟ್ ಪರವಾಗಿಲ್ಲ. ನಾನು ಈಗ ಊಟ ಮಾಡ್ತೀನಿ. ಮೆಂತ್ಯ ಪಲ್ಯ ಎಷ್ಟು ಚಂದ ಸೋಸಿ ತೊಳೆದು ತಿನ್ರಂತ ಇಟ್ಟಿನಂದ್ರೆ ಹೆಂಗೆ ಮಾಡ್ತಾರೆ ನೋಡ್ರಿ. ಚಂದಾಗ ತಿಂದ್ರೆ ಮೈಗೆ ಹತ್ತೈತಿ, ಹೊಟ್ಟಿದಿಗೆ ಚಲೋ ಅನ್ನಿಸ್ತೈತಿ. ಅಂಥದ್ದು ಯಾಕೆ ಅಂತಾರೆ ನೋಡ್ರಿ. ರಸ ಬಟಾಟಿ ಮಾಡೀನಿ ರೀ. ಅನ್ನ ನಾನು ಊಟ ಮಾಡ್ತೀನಿ ನೋಡ್ರಿ. ಎಲ್ಲರದ್ದು ಆದ್ಮೇಲೆ ನಾ ಊಟ ಮಾಡ್ತೀನಿ.
ಸ್ನೇಹಿತರೆ, ನಮಗೊಂದು ಸೂಪರ್ ಆಗಿರುವಂಥ ಬೆಲೆ ಕಟ್ಟಕ್ಕಾಗದೇ ಇರುವಂಥ ಒಂದು ಗಿಫ್ಟ್ ಬಂದೈತ್ರಿ. ಇದು ಯಾರು ಕೊಟ್ಟಾರ, ಏನು ಕೊಟ್ಟಾರ ಎಲ್ಲನೂ ನಿಮ್ಗೆ ತಿಳ್ಕೊಳೋ ಕ್ಯೂರಿಯಾಸಿಟಿ ಇತ್ತಪ್ಪ ಅಂದ್ರೆ ನೀವು ನೆಕ್ಸ್ಟ್ ಲಾಗ್ದೊಳಗೆ ವೇಟ್ ಮಾಡಬೇಕು. ನಾಳೆ ವಿಡಿಯೋ ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರೋ ವಿಡಿಯೋ ನಮಗಂತೂ ಫುಲ್ ಕ್ಯೂರಿಯಾಸಿಟಿ ಐತಿ. ಸೊ ರಿಸೀವ್ ಆಗೈತಿ ಗಿಫ್ಟ್. ಸೊ ಇದ್ರೊಳಗೆ ಏನೈತೆ ಅಂತೇಳಿ ನೀವು ಯಾರಾದರೂ ಕಮೆಂಟ್ ಹಾಕೋರಾಗಿದ್ರೆ ಗೆಸ್ ಮಾಡಿ ಕಮೆಂಟ್ ಹಾಕ್ರಿ. ನೆಕ್ಸ್ಟ್ ಲಾಗ್ದೊಳಗೆ ಶೇರ್ ಮಾಡ್ಕೊತೀವಿ. ಎಲ್ರಿಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಕ್ಕಳ ಮಂದಿ ಬಾಯಿ ತನ್ನಿಂದ್ರು ಮಕ್ಕಳು 5 ಮಂದಿ ಮಕ್ಕಳು 5 ಮಂದಿ ಗಂಡು ಮಕ್ಕಳ ಮಂದಿ ಲಗ್ನ ಮಾಡಿ ಎಲ್ಲ ಕೊಟ್ಟಾಳ. ಎಲ್ಲ ಮಗ ನಮಸ್ಕಾರ. ಬಾಯ್ ಬಾಯ್. ಏನ್ ಮಾಡು, ಎಲ್ಲರೂ ನೋಡ್ರಿ ಮೊಮ್ಮಗಳು ಹೇಳು. ಮಾತಾಡಿ, ಏನ್ ಮಾತಾಡ್ತಿ? ಎಲ್ಲರೂ ನೋಡ್ರವ ಅಂತ ಹೇಳು. ಎಲ್ಲರೂ ಆ ತಾಯಿ ಸೇವೆ ನೋಡ್ರಿ. ಮೊಮ್ಮಗಳು ಸೊಲ್ಲಾಪುರದಾಗ ಇರ್ತಾಳ, ನಿಮ್ದು ಫೋಟೋ ಹಾಕ್ತಾಳ. ಎಲ್ಲರೂ ಖುಷಿ ಆಗ್ತಾಳ. ಖುಷಿ ಆತ ಇಲ್ಲಿ ಫೋಟೋ ತಗೊಂಡಿದ್ದು. ಖುಷಿ ಎಲ್ಲರೂ ಖುಷಿನೇ ಕೊಟ್ಟಾಳ. ಎಲ್ಲರೂ ಖುಷಿನೇ ಕೊಟ್ಟಾಳ. ಕೊಡ್ತಾಳಲ್ಲ ಎಲ್ಲರೂ ಹಳ್ಳಿಯವ್ರ ಲೈಕ್ ಮಾಡ್ರಿ, ಹೇಳ್ರಿ, ಮಾತಾಡ್. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ಲರೂ ವಿಡಿಯೋ ನೋಡಿ ಧನ್ಯವಾದಗಳು. ಧನ್ಯವಾದಗಳು. ಎಲ್ಲ ಮಗ ಧನ್ಯವಾದ. ಎಲ್ಲರ ಪುಣ್ಯದಿಂದನೇ ಎಲ್ಲರಿಗೆ ಆಶೀರ್ವಾದ. ಎಲ್ಲರ ಪುಣ್ಯ ನೋಡ್ರಿ, ಎಲ್ಲರಿಗೆ ಆಶೀರ್ವಾದ ಮಾಡಿಬಿಡು ಅಜ್ಜಿ. ನೋಡ್ರಿ, ಎಲ್ಲರಿಗೆ ಆಶೀರ್ವಾದ. ಎಲ್ಲರಿಗೆ ಆಶೀರ್ವಾದ. ಮಕ್ಕಳು ತಡಿ ಅವ್ರ ಹಾಕ್ಸ್ಕೊಳ್ಳಿ. ಬಂದೆ ಒಂದು 5 ನಿಮಿಷ. ಏನು ತರ್ಬೇಕಂತ? ಅಲ್ಲವಿ ಇವತ್ತಿಲ್ಲ, ಇವತ್ತಂದ್ರ ಬಾಳೆಹಣ್ಣು ಹಾರ ಮುಗಿತಾಳ. ಆಯ್ತಾಳ ಆಗಾರ. ಅಲ್ಲ ಇವತ್ತಿಲ್ಲ ಅಳದು. ಹಣ್ಣು ತರ್ತಾರ. ಅಲ್ಲ ಚಿಕ್ಕ ಮೊಮ್ಮಗಳಿಗೆ ಮುತ್ತಮ್ಮನ ಬಾಳೆ ಬಂಗಾರ ಬಳಿ ಇದ್ರು ಕೊಡಿಸ್ಬಿಡುತ್ತಾರ. ಮೊನ್ನೆ ಅಜ್ಜಿಯರು ತೀರ್ಕೊಂಡಾರಲ್ರಿ ಮುತ್ತಮ್ಮರ್ ಅಂತೇಳಿ. ಇವತ್ತ ಅವ್ರದ್ದು 5 ದಿನ ಆಯ್ತು ದೈದ ಹಾಕೋತಾರ. ಎಲ್ಲರಿಗೆ ಹಿರೇ ಮನುಷ್ಯಕ್ಕೆ ಅಂತೇಳಿ ಹೆಣ್ಮಕ್ಳು, ಸೊಸೆಯರು, ಮೊಮ್ಮಕ್ಕಳು ಎಲ್ಲರೂ ಬಳಿ ಹಾಕ್ಸ್ಕೊಳಕತ್ತಾರ ನೋಡ್ರಿ. ಈ ಕಡೆ ನಾನು ನೋಡಕತ್ತಾರಲ್ಲ ಅವ್ರು ಬೀಗ್ತಾರ ನೋಡ್ರಿ. ಮೋನ್ಯಾಗ ಮಗಳು ಇದು ಇಡೇ ಕಾಲು ಮಾಡ್ಯ ಏನೇವ ಇಡೇ ಮಾಡತ್ತೀನಿ.
ಪವಿತ್ರ ಅಂತೀವಲ್ಲ ಅವ್ರು ಅವ್ವರು ಇವರು ನೀ ಪವಿತ್ರ ಅಂತ ತಂಗೆ ನವಿ ಸಣ್ಣಕ್ಕೆ ನೀನು ಹಾಯ್ ಮಾಡಿಬಿಡ ಮನ್ಯಾಗ ಅಪ್ಪೆ ಒಳಗ ಅವ್ರ ಮನ್ಯಾಗ ಆದಾರ ಅಂತಾಳ ಅವರು ಕೈಯಾಗ ಹಾಕೋ ಈಗ ಲೂಜ ತಗೊಂಡ್ಬಿಡು ಬಿಚ್ಚಬಳೆ ಹಾಕೊಳಕ್ ಬರ್ತಾವ ನೀವು ಬಸ್ಸಿಗೆ ಬಂದ್ರೆ ಗಾಡಿ ಮೇಲೆ ಬಂದಿರಿ ಕಾರ್ ತೊಗೊಂಬಂದಿರಾ ಹೊಸರು ಬಂದಿರಾ ಹ್ಞೂ ನಮ್ಮ ತಂಗಿ ನಮ್ಮ ತಂಗಿಯಾರ ಅವರು ನನ್ಕಿನ್ನ ಸಣ್ಣಕ್ಕಿ ಇವು ಎಂತ ಕಲರ್ ಸಿಗ್ತಿಯಲ್ಲ ಬೆಲ್ಲದ ಬೆಳಿ ಅಂತವು ಇವಂತಾವು ನೀವು ಆಲ್ರೆಡಿ ನಮ್ಮ ತಂಗಿ ಚಾನಲ್ದಾಗ ನೋಡಿರ್ತೀರಿ ಸರೂ ಶೇರ್ ಮಾಡ್ಕೊಂಡಿದ್ದಾಳೆ. ಅವರು ಕೊಳೂರಿಂದ ಗೋವಾಕ್ಕೆ ಹೋಗಿದ್ದೀರಿ, ಹೋಗಿ 8 ದಿನ ಆಗಿರಲಿಲ್ಲ. ಒಳ್ಳೆನೈತಿ ಅಜ್ಜಿಯರು ತೀರ್ಕೊಂಡಾರ ಸುದ್ದಿ ಬರ್ನ ಒಳ್ಳೆ ಹಂಗೆ ಬಂದರು. ಅವರು ಸರನ ಜೊತೆಗೆ ಅವ್ರ ಅತ್ತೆಯರು ಕೂಡ ಹೋಗಿದ್ದರು. ಮತ್ತು ಸರು ಅವ್ರ ಮಂತನಕ ಸರು ಅವ್ರ ಅತ್ತಿನೇ ದೊಡ್ಡವರು, ಮುಂದೆ ಸರೋರಿ ಮುಂದಿನ ಜನ್ರೇಷನ್ಗೆ ದೊಡ್ಡ ಸೊಸೆ ಅಂತೇಳಿ. ಮತ್ತು ಇವಾಗೇನು ಅವ್ರ ಅಜ್ಜಿಯರು ತೀರ್ಕೊಂಡಿದ್ದಾರೆ ನೋಡ್ರಿ, ಅವರು ಹಿರಿಯ ಜೀವಿಗಳು, ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳು ಸಿರಿ ಸಂಪತ್ನೆಲ್ಲನೂ ಕೂಡ ಕಂಡಿದ್ದಾರೆ. ಸೊ ಅದೊಂದು ಖುಷಿಗೆ ಎಲ್ಲರೂ ಒಳ್ಳೆ ರೀತಿಯಾಗಿಯೇ ಬಳೆ ಹಾಕ್ಕೊಳೋದು ಮತ್ತು ಎಲ್ಲ ಅವ್ರದ್ದು ಕಾರ್ಯನ ಮಾಡಿದ್ರು ಅಂತ ಹೇಳ್ಬೋದು ನೋಡ್ರಿ. ಅಜ್ಜಿಯರು ಎಷ್ಟು ವರ್ಷ ಬದುಕಿದ್ದಾರೆ ನೋಡ್ರಿ ಫ್ರೆಂಡ್ಸ. ನಾವು ಮಾತಾಡ್ಸಕ್ಕೆ ಹೋಗಿದ್ವಿ, ಬ್ಲಾಗ್ದಾಗ ಶೇರ್ ಮಾಡಿದ್ದೆ ನಾನು. ಇನ್ನೂ ತನಕ ಬಂದವ್ರಿಗೆ ಹೋದವ್ರಿಗೆ ಎಲ್ಲರಿಗೂ ಕುನ ಹಿಡ್ತಿದ್ರು. ಅಂದ್ರೆ ಅವ್ರದ್ದು ಶರೀರ ಎಷ್ಟು ಗಟ್ಟಿ ಇತ್ತು ನೋಡ್ರಿ. ಅವ್ರ ಕಾಲದಾಗ ಅವರು ಮಾಡ್ತಿರುವಂಥ ಒಂದು ಊಟದ ಪದ್ಧತಿ ಆಗಿರ್ಬೋದು, ಅವ್ರ ಕೆಲಸದ್ದು ಹೊಲ ಮನೆ ಕೆಲಸ ಮಾಡ್ದಾಗಿರ್ಬೋದು, ಇದೆಲ್ಲ ಒಟ್ಟು ಆವಾಗಿನ ಕಾಲನೇ ಚಂದ ನೋಡ್ರಿ. ಏನೇ ಹೇಳಲ್ಲ, ಕೋಲ್ಡ್ ಈಸ್ ಗೋಲ್ಡ್ ಅನ್ನೋದು ಯಾವತ್ತೂ ಸುಳ್ಳಾಗಂಗಿಲ್ಲ ಮಾತು. ಅವ್ರದ್ದು ಆಗಿನ ಕಾಲದ್ದು ಒಂದು ಜೀವನ ಶೈಲಿನ ಚಂದ ಇತ್ತು. ಹಾಗಾಗಿ ಅವರಷ್ಟು ವರ್ಷ ಬಾಳೆ ಬದುಕಿದ್ರು. ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲನೂ ಕೂಡ ಕಂಡ್ರು. ಮುಂದೆ ಎಲ್ಲರಿಗೂ ಅವ್ರದ್ದೇ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀವಿ. ಸೊ ಅವ್ರ ಕುಟುಂಬಕ್ಕೂ ಒಳ್ಳೆಯದಾಗಲಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಹೆಂಗೆ ಅನಿಸಿತು ಅಭಿಪ್ರಾಯನ ತಿಳಿಸ್ರಿ. ಸರನ್ನು ಕೂಡ ಶೇರ್ ಮಾಡಿದಾದ್ಮೇಲೆ ಮತ್ತು ಅವ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ನನಗೆ ಕಳಿಸ್ಕೊಟ್ಟಿದ್ಲು. ಹಾಗಾಗಿ ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ನೋಡಿರಿ. ನನಗೂ ಮೊದಲಿನ ಥರ ವೀಡಿಯೋಗಳು ಹಾಕೋಕ್ಕೆ ಆಗಲಾಗೈತಿ. ಎಲ್ಲ ಕೆಲಸದೊಳಗೆ ಬ್ಯುಸಿ ಆಗಿಬಿಟ್ಟಿನಿ. ಬ್ಲಾಗ್ದಾಗೆಲ್ಲ ನೀವು ನೋಡ್ತಾ ಇರ್ತೀರಿ ಹೆಂಗೆ ನಡೆದೈತಿ ಈಗಿನ ಲೈಫ್ ಸ್ಟೈಲ್ ಅಂತೇಳಿ. ಬಟ್ ಸಾಧ್ಯ ಆದಷ್ಟು ಕೂಡ ಡೈಲಿ ವೀಡಿಯೋನ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ಬ್ಲಾಗ್ದೊಂದಿಗೆ. ಎಲ್ರಿಗೂ ಬಾಯ್.